ಇವತ್ತು ನಮ್ಮೇನು ವಾರ್ಡ್ ನಂಬರ್ 34 ಇದೆ. ವಾರ್ಡ್ ನಂಬರ್ 34ರಲ್ಲಿ ಸುಮಾರು 6 ಮಸ್ಜಿದ್ಗಳು, ನಮ್ಮ ವಿಶಾಲ್ ನಗರ್ ಇರ್ಬೋದು, ಗೋಕುಲ್ಧಾಮ್ ಇರ್ಬೋದು, UKT ಇರ್ಬೋದು, ಮಿಲನ್ ಕಾಲನಿ ಮತ್ತು ಶಿಮ್ಲಾ ನಗರ, ಅದೇ ರೀತಿ ವಾಣಿ ಪ್ಲಾಟ್ನಲ್ಲಿ ಕೂಡ ಜೊತೆಗೆ ಒಂದು ಧಾರವಾಡ ಪ್ಲಾಟ್ ಅಂತಿದೆ. ಅಲ್ಲೇ ಇರುವಂಥ ಒಂದು ಸುಮಾರು 7 ಮಸ್ಜಿದ್ಗಳನ್ನು ಒಳಗೊಂಡಂಥ ನಮ್ಮ ವಾರ್ಡ್. ಆ 7 ಮಸ್ಜಿದ್ಗಳ ಮುಂದೆ ನನಗೇನು ಇದೇನು ದೇವಸ್ಥಾನ ಪ್ರತಿ ದಿವಸ ಅಲ್ಲೇನು ನಮಾಜ್ ಮಾಡುವಂಥದ್ದಿರ್ಬೋದು, ಅಲ್ಲೋಗಿ ಪ್ರೇಯರ್ ಮಾಡುವಂಥದ್ದಿರ್ಬೋದು, ಏನು ನಮ್ಮ ಓಣಿಯ ಸುತ್ತಮುತ್ತಲಿನ ಜನರು ಅಲ್ಲೇನು ಹೋಗಿ ನಮಾಜ್ ಮಾಡುವಂಥದ್ದು ಮಾಡ್ತಾರೆ. ಅಲ್ಲಿ ಬೆಳಕಿರಲಿ. ಮತ್ತು ಬೆಳಗ್ಗೇನು 5 ಗಂಟೆ ನಮಾಜ್ಲಿಂದ ಹಿಡ್ಕೊಂಡು ಸಾಯಂಕಾಲವರೆಗೂ ಸುಮಾರು 5 ಹೊತ್ತು ನಮಾಜ್ ಮಾಡುವಂಥದ್ದು ಈ ಎಲ್ಲ ಮಸ್ಜಿದ್ಗಳ ಮುಂದೆ. ಮತ್ತು ಹೆಚ್ಚು ಕಡಿಮೆ ಎಲ್ಲ ಕಡೆಯೂ ಮಸ್ಜಿದು ಸುಮಾರು ಸಾವಿರಾರು ಜನ ಮಸ್ಜಿದ್ನಲ್ಲಿ ಪ್ರೇಯರಲ್ಲಿ ಭಾಗಿಯಾಗ್ತಾರೆ. ಅದು ವಿಶೇಷವಾಗಿ ಈಗ ರಂಜಾನ್ ತಿಂಗಳಲ್ಲಂತೂ ಇನ್ನೂ ಹೆಚ್ಚು ಒಂದು ಖುಷಿಯಿಂದ ಎಲ್ಲರೂ ನಮಾಜ್ ಮಾಡಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗುವಂಥದ್ದು ಮಾಡ್ತಾರೆ. ಅದಕ್ಕೆಲ್ಲ ಮಸ್ಜಿದ್ಗಳ ಮುಂದ್ಗಡೆ ನಮ್ಗೆ ಬೆಳಕು ಮಾಡುವಂಥ ವಿಚಾರ ಏನು ಇಟ್ಕೊಂಡಿದ್ದೀನಿ. ಹೆಚ್ಚು ಒಂದು ಎದ್ದು ಕಾಣಬೇಕು, ಜನಕ್ಕೆ ಅದು ನೋಡಿದರೆ ಜನ್ನತ್ ಥರ ಕಾಣಬೇಕು ಅನ್ನೋ ಏನು ವಿಚಾರ ಐತಿ. ಮಸ್ಜಿದ್ ಮುಂದ್ಗಡೆ ಒಳಗಡೆ ಹೋಗೋ ಹೊತ್ನಾಗ ನಾವು ಅದೇ ಈ ಮಸ್ಜಿದ್ ಜನ್ನತ್ ಎಲ್ಲ ಐತಂದ್ರೆ ಮಸ್ಜಿದ್ ಮುಂದೆ ಐತಿ ಅನ್ನೋ ಕಾಣಲಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಲೈಟ್ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಎಲೆಕ್ಟ್ರಿಕಲ್ ಕೆಲಸವನ್ನು ಮಾಡ್ತಾಯಿದ್ದೀವಿ. ಏನು ಇಲ್ಲಿ ಮಿಲನ್ ಕಾಲನಿ, ವಿಶೇಷವಾಗಿ ಮಿಲನ್ ಕಾಲನಿ ಈಗಾಗಲೇ ನಾವು ವಿಶಾಲ್ ನಗರ ಮತ್ತು ನಮ್ಮ UKT ಹಿಲ್ಲಲ್ಲಿ ಈಗಾಗಲೇ ಲೈಟಿನ ಅಲಂಕಾರಗಳನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಮೊನ್ನೆ ಏನು ಸಿದ್ಧಾರೂಢ ಮಠದ ಮುಂಭಾಗದಲ್ಲಿ ಕೂಡ ಒಂದು 2 ನಮ್ಮ ವಿದ್ಯುತ್ ಅಲಂಕಾರ, ದ್ವಾರ ಬಾಗಿಲಿಗೆ ವಿದ್ಯುತ್ ಅಲಂಕಾರ ಮಾಡುವಂಥ ಕೆಲಸ ಮಾಡಿದ್ವಿ. ಅದೇ ರೀತಿ ಏನು ಇಲ್ಲಿ ಮಸ್ಜಿದ್ ಮುಂಭಾಗದಲ್ಲೂ ಕೂಡ ವಿದ್ಯುತ್ ಅಲಂಕಾರದ ಕೆಲಸ ಕೈಗೊಂಡಿದ್ದೀವಿ. ಈ ಮಸ್ಜಿದ್ಗೆ ನಮ್ಮ ಸುತ್ತಮುತ್ತಲಿನ ನಮ್ಮ ಆರೋಡ್ ನಗರ್ ಇರ್ಬೋದು, ಅಂಬಣ್ಣವ್ರ ಲೇಔಟ್ ಇರ್ಬೋದು, ಆದರ್ಶ್ ಕಾಲನಿ ಇರ್ಬೋದು ಮತ್ತು ಮಿಲನ್ ಕಾಲನಿಯ ಸುಮಾರು 1500ರಿಂದ 2000 ಮನೆಗಳು ಇರುವಂಥ ಈ ಪ್ರದೇಶ ಅಂತ ಎಲ್ಲರೂ ಇಲ್ಲಿ ಬಂದು ಮಿಲನ್ ಕಾಲನಿಯಲ್ಲಿ ನಮಾಜ್ ಮಾಡಿ ಇಲ್ಲಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗುವಂಥ ಕೆಲಸ ಆಗ್ತೈತಿ. ಅದ್ರ ಸಲುವಾಗಿ ನಾವು ಇವತ್ತಿಂದ ಈ ಕಾಮಗಾರಿ ಮಾಡಿ ಏನು ಉಪವಾಸ ತಿಂಗಳ ಏನಿದೆ 27ನೇ ರೋಜಾ ಅಂತ ಏನಂತೀವಿ, ಅವತ್ತು ಈ ಲೈಟನ್ನು ಚಾಲೂ ಮಾಡಿ ಹಬ್ಬಕ್ಕೆ ಅನುಕೂಲ ಆಗುವಂಗೆ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ.